500 ರೂಪಾಯಿ ದುಡಿಯೋಕ್ಕೆ ಆಸೆನ ಇಟ್ಕೊಂಡು 6 ಕಿಲೋಮೀಟರ್ ಹೋಗಿದ್ದೀನಿ ಪಿಕಪ್ ಪಾಯಿಂಟ್ ಹತ್ರ. ಕಸ್ಟಮರ್ಗೆ ಬುದ್ಧಿ ಐತೆ ಇಲ್ಲ ಅಂತ ಗೊತ್ತಿಲ್ಲ. ರೂಪಾಯಿದು ಬುಕಿಂಗ್ ಬಂದಿದ್ದು ಡಿವೈಸ್ಗೆ, ಅದು 500 ರೂಪಾಯಿದು ಆಸೆನ ಇಟ್ಕೊಂಡು ಪಿಕಪ್ ಪಾಯಿಂಟ್ ಹತ್ರ ಹೋಗಿದ್ರೆ ಈ ತರ ಮಾಡಿದಾವೆ ನೋಡಿ ಕಸ್ಟಮರ್. ಬುಕಿಂಗ್ ಮಾಡಕ್ ಮುಂಚೆ ಏನು ಕಸ್ಟಮರ್ಗೆ ಬುದ್ಧಿ ಇಲ್ಲ, ಯಾವ ಗಾಡಿ ಬುಕ್ ಮಾಡಬೇಕು ಏನು ಅಂತ. 6 ಕಿಲೋಮೀಟರ್ ಹೋಗಿದ್ದೀನಿ, ಟೈಮ್ ವೇಸ್ಟು. 500 ರೂಪಾಯಿ ದುಡಿಯೋಕ್ಕೆ ಹೋಗಿದ್ದು 6 ಕಿಲೋಮೀಟರ್ ಪಿಕಪ್ಗೆ, ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ 500 ರೂಪಾಯಿ ನಮ್ದು ಲಾಸ್ ಆಗೈತು. ಇದು ಯಾರು ಕೊಡ್ತಾರೆ ನಮ್ಮ ಡ್ರೈವರ್ಸ್ಗೆ? ಕ್ಯಾನ್ಸಲೇಷನ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ತಾರೆ. ಪ್ಲಸ್ 6 ಕಿಲೋಮೀಟರ್ದು ಪಿಕಪ್ ಚಾರ್ಜಸ್ ಯಾರು ಕೊಡಲ್ಲ. ಕ್ಯಾನ್ಸಲೇಷನ್ ಅಮೌಂಟ್ನೂ ಸಹ ಬಂದಿಲ್ಲ ನಮಗೆ. ನೋಡಿ ಇದು ಕಸ್ಟಮರ್ ಮಾಡಿದ ಕೆಲಸ. ಇಂಥರ ಕಸ್ಟಮರ್ ಇದ್ರೆ ಗೂಡ್ಸ್ ಲೈನು ಉದ್ಧಾರ ಆಗಿಬಿಡತ್ತೆ. ನೋಡಿ ಇದು ವಿಡಿಯೋ ಹಾಕ್ತೀನಿ, ಎಷ್ಟು ಕಷ್ಟಪಟ್ಟು ನಾವು ಪಿಕಪ್ ಪಾಯಿಂಟ್ ಹತ್ರ ಹೋಗಿದ್ದೀನಿ ಅಂತ. 6 ಕಿಲೋಮೀಟರ್ ಹೋಗಿದ್ದೀನಿ ಪಿಕಪ್ಗೆ, ಆಮೇಲೆ ಕಸ್ಟಮರ್ ನೋಡಿದ್ರೆ ಬುಕಿಂಗ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲ ಅಕ್ಕ, ಇಲ್ಲಿ ಗೊತ್ತಾಗ್ಬೇಕಲ್ವಾ ಯಾರು ರೀಸನ್ ಹಾಕಿದ್ದಾರೆ ಅಂತ. ಬರೀ ಲಗೇಜ್ ಅಲ್ಲೋ ಇರೋದು ಗಾಡಿನಲ್ಲಿ, ಜನ ಅಲ್ಲೋ ಇಲ್ಲ. ಬ್ಯಾಂಗ್ಳೂರಲ್ಲಿ ಪೋರ್ಟ್ರ್ನಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿದ್ರೆ 10 ಸೆಕೆಂಡ್ ಡಿಲೇ ಅಪ್ಲೈ ಮಾಡಿಬಿಡ್ತಾರೆ ಐಡಿನಲ್ಲಿ. ಆರ್ಡ್ರನ್ನ ಕ್ಯಾನ್ಸಲ್ ಆಗಿದ್ರೆ 3%, 9%, 6%, 12% ಈ ಥರ ಕ್ಯಾನ್ಸಲೇಷನ್ ಸ್ಕೋರ್ಸ್ ಐತೆ. ಅದು ಏನನ್ನು ಕ್ರಾಸ್ ಆಗಿದ್ರೆ ಐಡಿನ 3 ದಿವಸ, 1 ವಾರ ಅಥವಾ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಪೋರ್ಟ್ರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಡ್ರೈವರ್ಸು, ಅವರು ಸ್ವಲ್ಪ ಭಯ ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಆರ್ಡ್ರನ್ನ ಕ್ಯಾನ್ಸಲ್ ಆಗಿದ್ರೆ ಕಸ್ಟಮರ್ ರೀಸನ್ ಹಾಕೊಂಡು ಕಸ್ಟಮರು ಆರ್ಡ್ರ್ ಕ್ಯಾನ್ಸಲ್ ಮಾಡಲ್ಲ, ಡ್ರೈವರ್ ರೀಸನ್ ಹಾಕಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಪೋರ್ಟ್ರ್ ಅವರು ಕಸ್ಟಮರ್ ಸಪೋರ್ಟೇ ಮಾಡೋದು, ಡ್ರೈವರ್ ಸಪೋರ್ಟ್ ಮಾಡಲ್ಲ. ಇದ್ರ ಬಗ್ಗೆ ಏನು ಇಷ್ಟು ವಿಸ್ತಾರದಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೆಳಗ್ಗೆ ನಮಗೆ ಒಂದು ಆರ್ಡ್ರ್ ಬಂತು. ನಾವು ಟಾಟಾ ಎಸ್ ಡ್ರೈವರ್ ಬೆಂಗಳೂರಲ್ಲಿ ಪೋರ್ಟ್ರ್ ಕೆಲಸ ಮಾಡ್ತಾ ಇರೋದು. ಬೆಳಗ್ಗೆ ನಾವು ಕೆಂಗೇರಿ ಹತ್ರ ಇತ್ತು. ಕೆಂಗೇರಿ ರೈಲ್ವೆ ಸ್ಟೇಷನಿಂದ ನಮಗೆ ಬುಕಿಂಗ್ ಬಂತಿತ್ತು. 2 ಕಿಲೋಮೀಟರ್ ತೋರಿಸ್ತಾ ಇತ್ತು ಪಿಕಪ್. ಅಲ್ಲಿ ಹೋಗ್ತಾ ಇದ್ರೆ ಅದು ರೈಲ್ವೆ ಟ್ರ್ಯಾಕ್ದು ಬೇರಿಗೇಟ್ ಬರುತ್ತಲ್ವಾ, ಅದನ್ನು ಟಚ್ ಆಗ್ತಾ ಇತ್ತು ನಮ್ಮ ಗಾಡಿಗೆ. ಅದು ಎಲ್ಲ ನಾವು ಸುತ್ಕೊಂಡು ಹೋಗಿದ್ರೆ 5.5-6 ಕಿಲೋಮೀಟರ್ ಆಗಿತ್ತು ಆಲ್ಮೋಸ್ಟ್. ಇಷ್ಟು ಎಲ್ಲ ಕಷ್ಟಪಟ್ಟು ಗಾಡಿನ ಸುತ್ಕೊಂಡು ಡೈರೆಕ್ಟ್ ಪಿಕಪ್ ಪಾಯಿಂಟ್ ಹತ್ರ ಹೋಗಿದ್ದೇವೆ ನಾವು. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಒಂದು 6-7 ಜನ ಊರಿಂದ ಬಂದಿರೋದು. ಅವರು ಪೋರ್ಟ್ರ್ ಗಾಡಿ ಬುಕ್ ಮಾಡ್ತಾರೆ ಪೋರ್ಟ್ರ್ ಅಪ್ಲಿಕೇಶನಲ್ಲಿ ಬುಕಿಂಗ್ ಪ್ಲೇಸ್ ಮಾಡಿದ್ರೆ ಆ ಬುಕ್ಕಿಂಗು ನಮಗೂ ಸಿಗ್ತದ್ದು. ನಾವು ಆ ಬುಕ್ಕಿಂಗ್ನ ಎಕ್ಸೆಪ್ಟ್ ಮಾಡಿಕೊಂಡು ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಗಾಡಿ ಲೋಡ್ ಮಾಡೋಕ್ಕೆ ನೋಡಿದ್ರೆ ಅದು ಲಗೇಜ್ ಜೊತೆ ಜನನ ಇತ್ತು, 7-8 ಜನ ಇತ್ತು. ನಾನೇನು ಹೇಳಿದ್ರೆ ಗೂಡ್ಸ್ ಗಾಡಿನಲ್ಲಿ ಬರೀ ಗೂಡ್ಸೇ ಅಲೋ ಇರೋದು, ಜನ ಅಲೋ ಇಲ್ಲ. ಒಂದೇ ಒಂದು ಜನ ಅಲೋ ಇರೋದು. ಅದು ನೋಡಿ ಇಲ್ಲಿ ಕೋ ಡ್ರೈವಿಂಗ್ ಸೀಟ್ ಐತೆ ಅಲ್ವಾ ಡ್ರೈವರ್ ಪಕ್ಕದಲ್ಲಿ, ಆ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಒಂದೇ ಜನಾಗಿ ಅಲೋ ಇರೋದು. ಹಿಂದ್ಗಡೆ ಎಲ್ಲ ಫುಲ್ಲು ಲೋಡೇ ತುಂಬೋದು, ಜನಾಗಿನ ಅಲೋ ಇಲ್ಲ. ಬೈ ಚಾನ್ಸ್ ಜನಾಗಿನ ಜಾಸ್ತಿ ಇದ್ರೆ ಡ್ರೈವರು ಒಂದು 200-300 ರೂಪಾಯಿನ ಡಿಮ್ಯಾಂಡ್ ಮಾಡಿಕೊಂಡು ಡೆಸ್ಟಿನೇಷನ್ ಹತ್ರ ಕರ್ಕೊಂಡು ಅವ್ರಿಗೆ ಡ್ರಾಪ್ ಮಾಡ್ತಾರೆ. ಇವ್ರು ಏನು ಹೇಳಿದ್ರು, ಸರ್ ನಾವು 1 ರೂಪಾಯಿನೂ ಎಕ್ಸ್ಟ್ರಾ ಕೊಡಲ್ಲ, ಪೋರ್ಟ್ರಲ್ಲಿ ನಾವು ಗಾಡಿ ಬುಕ್ ಮಾಡಿರೋದು, ಅದರಲ್ಲಿ ಎಷ್ಟು ಫೇರ್ ತೋರಿಸ್ತಾ ಐತೆ ಅಷ್ಟೇ ಪೇ ಮಾಡ್ತೀನಿ ಅಂತ ಹೇಳಿದ್ದು ಕಸ್ಟಮರು. ಸರಿಯಪ್ಪ ಆಯಿತು, ಹಾಗಿದ್ರೆ ನೀವು ರೂಲ್ಸ್ ಪ್ರಕಾರ ಮಾತಾಡ್ತಾ ಇದ್ರೆ ಒಂದೇ ಜನ ಅಲೋ ಇರೋದು. ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಬುಕಿಂಗ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂತ ನಾನು ಕಸ್ಟಮರ್ ಹತ್ರ ಡಿಸ್ಕಸ್ ಮಾಡಿದ್ರೆ. ಕಸ್ಟಮರ್ ಏನು ಹೇಳಿದ್ರು, ಸರಿ ಸರ್ ಹಾಗಿದ್ರೆ ನಾವು ಬುಕಿಂಗ್ನ ಕ್ಯಾನ್ಸಲ್ ಮಾಡ್ತೀನಿ. ನಾವು ದಿನ ಗಾಡಿ ಬುಕ್ ಮಾಡೋದು ಪೋರ್ಟ್ರಲ್ಲಿ, ನಾವು ಹಂಗೆ ಹೋಗ್ತೀನಿ ಬರ್ತೀನಿ, ನಾವು ಇಷ್ಟೇ ಜನ ಹೋಗೋದು, ನಾವು ಲಗೇಜ್ ಜೊತೆ ನಾವು ಜನನ ಹೋಗ್ತೀನಿ, ಡ್ರೈವರ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದು. ನಾನು ಹೇಳಿದ್ರೆ ನೋಡಿ ಸರ್, ಯಾವ ಡ್ರೈವರ್ದು ಆ ಥರ ಕರ್ಕೊಂಡು ಹೋಗಲ್ಲ, ಇದು ಇರೋದು ಗೂಡ್ಸ್ ಗಾಡಿನಲ್ಲಿ ಬರೀ ಗೂಡ್ಸ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಜನಾಗಿನ ಬಂದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆಗತ್ತೆ ಅಂತ ಹೇಳಿದ್ದು ನಾವು ಅಷ್ಟೇ. ಇಲ್ಲ ನಾವು ಎಕ್ಸ್ಟ್ರಾ 1 ರೂಪಾಯಿನೂ ಕೊಡಲ್ಲ ಅಂತ ಹೇಳಿದ್ದು. ಸರಿಯಪ್ಪ ಆಯಿತು ಕ್ಯಾನ್ಸಲ್ ಮಾಡಿಬಿಡಿ ಅಂತ ನಾನು ಅವ್ರಿಗೆ ಹೇಳಿದ್ರೆ, ಆಯಿತು ಕ್ಯಾನ್ಸಲ್ ಮಾಡ್ತೀನಿ ಅಂತ. ಅದ್ರ ಜೊತೆ ನಾವು ಅವರು ಕಸ್ಟಮರ್ ಹತ್ರ ಒಂದು ರಿಕ್ವೆಸ್ಟ್ ಸಹ ಮಾಡಿದ್ವಿ, ಸರ್ ದಯವಿಟ್ಟು ಡ್ರೈವರ್ ರೀಸನ್ ಹಾಕಿ ನೀವು ಬುಕಿಂಗ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆ ಅಂತ ಹೇಳಿದ್ರೆ ನಮಗೆ ಐಡಿಗೆ ಪ್ರಾಬ್ಲಮ್ ಆಗತ್ತೆ ಅಂತ. ಇಲ್ಲ ನೀವು ಬರ್ತಾ ಇಲ್ವಾ, ಅದಕ್ಕೆ ನಾವು ಬುಕಿಂಗ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು. ಸರಿ ನಾವು ಒಪ್ಕೊಂಡಿದ್ವಿ, ನಾವು ಹೇಳ್ತಾ ಇದ್ದೀನಿ ನಿಮಗೆ ಕರ್ಕೊಂಡು ಹೋಗಲ್ಲ ಅಂತ. ಬಟ್ ಇಲ್ಲಿ ಬರೀ ಲಗೇಜ್ ಇದ್ರೆ ನಾವು ತಗೊಂಡೋಗ್ತೀನಿ, ಜನ ಇದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳಿದ್ದು.
ಅದು ಏನು ಹೇಳಿದ್ರು ಕಸ್ಟಮರ್, ಅದು ಒಪ್ಕೊಳ್ಳಿಲ್ಲ. ನಾವು ಎಕ್ಸ್ಟ್ರಾ ಏನು ಪೇ ಮಾಡಲ್ಲ, ನಾವು ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ. ನಮಗೆ ಭಯ. ಏನು ಭಯ ಅಂತ ಹೇಳಿದ್ರೆ, ಬೈ ಚಾನ್ಸ್ ಅವರು ಕಸ್ಟಮರ್ ರೀಸನ್ ಆಗಿಬಿಟ್ಟು ಕ್ಯಾನ್ಸಲ್ ಆಗಿದ್ರೆ ಏನು ಐಡಿಗೆ ಪ್ರಾಬ್ಲಮ್ ಆಗಲ್ಲ. ಡ್ರೈವರ್ ರೀಸನ್ ಆಗಿಬಿಟ್ಟು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಪೋರ್ಟ್ರಲ್ಲಿ ಕಂಪ್ಲೀಟೇಷನ್ ಸ್ಕೋರ್ ಅಂತ ಐತೆ, ಕ್ಯಾನ್ಸಲೇಷನ್ ಸ್ಕೋರ್ ಅಂತ ಐತೆ. ಕಂಪ್ಲೀಟೇಷನ್ ಸ್ಕೋರ್ನ ಡೌನ್ ಆಗುತ್ತೆ, ಕ್ಯಾನ್ಸಲೇಷನ್ ಸ್ಕೋರ್ ಹೈ ಆಗುತ್ತೆ. ಪ್ಲಸ್ 6 ಕಿಲೋಮೀಟರ್ ಹೋಗಿದ್ದೀನಿ, 6 ಕಿಲೋಮೀಟರ್ದು ಪಿಕಪ್ ಚಾರ್ಜಸ್ಸು ಕೊಟ್ಟಿಲ್ಲ. ಪ್ಲಸ್ ಕ್ಯಾನ್ಸಲೇಷನ್ ಫೀ ಅಂತ ಒಂದು ಅಮೌಂಟ್ ಬರುತ್ತೆ, ಆ ಅಮೌಂಟು ನಮಗೆ ಬರಲಿಲ್ಲ. ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ರೆ ತುಂಬ ಹುಷಾರಾಗಿ ಕೆಲಸ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಡ್ರೈವರ್ಗೆ. ಡ್ರೈವರ್ದು ಕಂಪ್ಲೇಂಟು ಕಂಪನಿ ತಗೊಳ್ಳಲ್ಲ. ಅಲ್ಲಿ ನಾವು ಸುಮಾರು ಒಂದು ಸತಿ ಫೋನ್ ಮಾಡಿದ್ದೀನಿ, ಈ ಥರ ಸಿಕ್ವೇಶನ್ ಆಗಿದೆ, ದಯವಿಟ್ಟು ಇದಕ್ಕೆ ಕಂಪ್ಲೇಂಟ್ನ ರೈಸ್ ಮಾಡಿ ಅಂತ. ಪೋರ್ಟರ್ ಸಪೋರ್ಟ್ಗೆ ಬರೀ ರಿಕ್ವೆಸ್ಟೇ ಹಾಕೋಕ್ಕೆ ಆಪ್ಷನ್ ಇರೋದು. ರಿಕ್ವೆಸ್ಟ್ ಆಗದೆ ನಾವು ಪೋರ್ಟರ್ ಟೀಮಿಂದ ನಮಗೆ ಒಂದು 4 ಇಂದ 5 ಟೈಮು ಕಾಲ್ ಬಂತು. ಕಾಲ್ ಬಂದ ತಕ್ಷಣ ಡಿಸ್ಕನೆಕ್ಟ್ ಆಗುತ್ತೆ. ಪ್ಲಸ್ ಸಾರಿ ವಿ ಫೀಲ್ ದಟ್ ಯುವರ್ ಆರ್ಡರ್ ವಾಸ್ ಕ್ಯಾನ್ಸಲ್, ದೇರ್ ಇಸ್ ನೋ ಗುಡ್ ವಿಲ್ ಅಂತ ಅವ್ರದ್ದು ಮೆಸೇಜ್ ಸಹ ಬಂತಿತ್ತು. ಅದು ಮೆಸೇಜ್ ಇಲ್ಲಿ ಹಾಕಿದ್ದೀನಿ ನೋಡಿ ಸ್ಕ್ರೀನಲ್ಲಿ. 6 ಕಿಲೋಮೀಟ್ರ್ ಪಿಕಪ್, 6 ಕಿಲೋಮೀಟ್ರದ್ದು ಡೀಸೆಲ್ ದುಡ್ಡು ಯಾರು ಕೊಡ್ತಾರೆ? ಕ್ಯಾನ್ಸಲೇಷನ್ ಸ್ಕೋರ್ನ ಹೈ ಮಾಡಿದ್ದು. ಆಮೇಲೆ ನಾಳೆ ದಿವಸ ನಮ್ಮದು ಕಂಪ್ಲೀಟೇಷನ್ ಸ್ಕೋರ್ನ ಡೌನ್ ಮಾಡ್ತಾರೆ. ಇಲ್ಲಿ ಇರೋದು ಎಲ್ಲ ತಪ್ಪು ಕಸ್ಟಮರ್ದು. ಸುಮ್ಮನೆ ಈ ಥರ ಒಂದು ಆ್ಯಪ್ನ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ ಕಂಪನಿಯವರು ಕಸ್ಟಮರ್ಗೆ. ಆ ಆ್ಯಪಿಂದ ಕಸ್ಟಮರು ಡ್ರೈವರ್ಗಳಿಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ. ತುಂಬ ಅಂತ ಹೇಳಿದ್ರೆ ತುಂಬ ಕಷ್ಟ. ಒಂದು ಆ್ಯಪಿಂದ ಗೂಡ್ಸ್ ಗಾಡಿಗೆ ಒಂದು ಕಸ್ಟಮರ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ಟು ಡ್ರೈವರ್ ಜೊತೆ ತುಂಬ ಮೋಸ ಮಾಡ್ತಾ ಇದ್ದಾರೆ ಪೋರ್ಟರ್ ಕಂಪನಿನಲ್ಲಿ. ಈ ಥರ ಎಲ್ಲ ಕಸ್ಟಮರ್ಗಳು ಆರ್ಡ್ರನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಅವ್ರದ್ದು ರೀಸನ್ ಹಾಕೊಳ್ಳಲ್ಲ, ಡ್ರೈವರ್ ರೀಸನ್ನ ಹಾಕಿ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡ್ತಾರೆ. ಅವ್ರ ರೀಸನ್ ಹಾಕೊಂಡು ಅವರು ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಚಾರ್ಜಸ್ ಅಂತ ಅಪ್ಲೈ ಮಾಡ್ತಾರೆ ಪೋರ್ಟರ್ ಕಂಪನಿ. 50 ರೂಪಾಯಿ, 30 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಅಂತ. ಅದೇ ಡ್ರೈವರ್ ರೀಸನ್ ಹಾಕಿ ಅವ್ರನ್ನ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ 1 ರೂಪಾಯಿನೂ ಅಪ್ಲೈ ಆಗಲ್ಲ. ಬಟ್ ಡ್ರೈವರ್ ರೀಸನ್ ಅಂತ ಆಗ್ಬಿಟ್ಟು ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ರೆ ಡ್ರೈವರ್ಗೆ ಒಂದ್ಸತಿ ಫೋನ್ ಮಾಡಿ ಸಿಕ್ವೇಶನ್ ಏನಾಗಿದೆ ಅಂತ ಏನೂ ಕೇಳಲ್ಲ. ಬರೀ ಅವ್ರದ್ದು ಕಂಪ್ಲೀಟೇಷನ್ ಸ್ಕೋರ್ನ ಡೌನ್ ಮಾಡ್ತಾರೆ, ಡ್ರೈವರ್ಸ್ದು ಐಡಿನ ಸಸ್ಪೆಂಡ್ ಮಾಡ್ತಾರೆ ಪೋರ್ಟ್ರಲ್ಲಿ. 2025 ತುಂಬ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗಿಬಿಟ್ಟಿದೆ ಪೋರ್ಟ್ರಲ್ಲಿ ಕೆಲಸ ಮಾಡೋಕ್ಕೆ, ಬೇಜಾರಾಗಿಬಿಟ್ಟಿದೆ. ಬರೀ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿಬಿಟ್ಟು ಈ ಥರ ಎಲ್ಲ ಕಸ್ಟಮರ್ಗಳು ಇದೇ ಥರ ಮಾಡ್ತಾ ಇದ್ರೆ ತುಂಬ ಕಷ್ಟ ಆಗ್ತಾ ಇದೆ ಡ್ರೈವರ್ಸ್ಗೆ. ಇದು ವಿಡಿಯೋ ನಾವು ನಮ್ಮ ಸೇಫ್ಟಿಗೆ ನಾವು ಮಾಡಿದ್ದು. ಬೈ ಚಾನ್ಸ್ ಅದು ವಿಡಿಯೋ ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ಡ್ರೈವರ್ನ ರೀಸನ್ ಹಾಕಿ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಾಯಿತ್ತು. ನಾನು ಹೇಳಿದ್ರೆ ನೋಡಿ ಸರ್, ನಾಳೆ ದಿವಸ ನಮಗೆ ಪ್ರಾಬ್ಲಮ್ ಆಗಿದ್ರೆ ನಾವು ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. ಅವಾಗ ಅವರು ಡ್ರೈವರ್ ರೀಸನ್ ಅಂತ ಕಸ್ಟಮರ್ ರೀಸನ್ ಅಂತ ಹಾಕಿ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿದ್ದು. ನೋಡ್ಕೊಳ್ಳಿ ಬೆಂಗಳೂರಲ್ಲಿ ಏನೇನಾಗ್ತಾ ಇದೆ ಅಂತ ಡ್ರೈವರ್ ಜೊತೆ. ಈ ಗೂಡ್ಸ್ ಲೈನೇ ವೇಸ್ಟ್ ಆಗಿಬಿಟ್ಟಿದೆ. ಸಾಲ ಮಾಡಿ EMI ಕಟ್ಟಬೇಕು, ಹೆಂಗೆ ಜೀವನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಪೋರ್ಟರ್ ಕಂಪನಿಯಿಂದ ಡ್ರೈವರ್ಗೆ ತುಂಬ ಅಂತ ಹೇಳಿದ್ರೆ ತುಂಬ ತೊಂದರೆ ಕಷ್ಟ ಆಗ್ತಾ ಇದೆ. ಇದೇ ಥರ ಜಾಸ್ತಿ ಕ್ಯಾನ್ಸಲೇಷನ್ ಆಗ್ತಾ ಇದ್ರೆ ಒಂದು ದಿವಸ ಐಡಿನ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಆಗಿಬಿಡುತ್ತೆ, ಹೈಯರ್ ಕ್ಯಾನ್ಸಲೇಷನ್ ಸ್ಕೋರ್ ಅಂತ. ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ರೆ ತುಂಬ ಹುಷಾರಾಗಿ ಕೆಲಸ ಮಾಡಿದ್ದು, ಯಾರ ಮಾತು ಕೇಳಲ್ಲ. ಇವ್ರ ಕಂಪನಿಯವ್ರಿಗೆ ಎಷ್ಟೊಂದು ಸತಿ ಕಂಪ್ಲೇಂಟ್ ಮಾಡಿದ್ರು ಅವ್ರದ್ದು ಬರೀ ಅವ್ರದ್ದೇ ರೂಲ್ಸು, ಅವ್ರದ್ದೇ ರೆಗ್ಯುಲೇಷನ್ಸ್. ಈ ಕಸ್ಟಮರ್ಗೆ ಸಪೋರ್ಟ್ ಮಾಡೋದು, ಡ್ರೈವರ್ಗೆ ನ್ಯಾಯನೇ ಇಲ್ಲ ಈ ಕಂಪನಿನಲ್ಲಿ. ಎಷ್ಟೊಂದು ಸತಿ ನಮಗೆ ಈ ಥರ ಪ್ರಾಬ್ಲಮ್ನ ಫೇಸ್ ಆಗಿದೆ. ಸೊ ಇವಾಗ ನಾವು ಇದು ವಿಡಿಯೋ ನಾನು ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಗೊತ್ತಾಗಲಿ, ಪಬ್ಲಿಕ್ ಆಗಿದ್ರೆ ಗೊತ್ತಾಗತ್ತೆ ಗೂಡ್ಸ್ ಲೈನಲ್ಲಿ ಏನೈತೆ ಕಷ್ಟ ಏನಿಲ್ಲ ಅಂತ. ಸುಮ್ಮನೆ ಇದು ಡ್ರೈವರ್ ಮೇಲೆ ಹಾಕಿದ್ರೆ ಒಂದು ದಿವಸ ID ಸಸ್ಪೆಂಡ್ ಆಗಿಬಿಡತ್ತೆ. ID ಸಸ್ಪೆಂಡ್ ಆಗಿಬಿಟ್ಟಿದ್ರೆ ಇಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಆಗಿ ಗಾಡಿಗೆ ಬೆಲೆನೇ ಇರಲ್ಲ. ಹಂಗೆ ಮಾಡಿಬಿಟ್ಟಿದ್ದಾರೆ, ವ್ಯಾಲ್ಯೂನೇ ಇರಲ್ಲ. ಆಮೇಲೆ ಈ ಗಾಡಿ ಮಾರಕ್ಕೂ ಹೋಗಿದ್ರೂ ಸೇಲ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಮಾರ್ಕೆಟಲ್ಲಿ ಇರೋದು ಗೂಡ್ಸ್ ಲೈನ್ಗೆ ಪೋರ್ಟರ್ ಅಂತ ಹೇಳಿದ್ರೆ ಪೋರ್ಟ್ರಲ್ಲಿನೇ ಎಲ್ಲ ಬುಕ್ಕಿಂಗ್ಗಳು ಬರೋದು. ಬಟ್ ಇದು ಪೋರ್ಟರ್ ಕಂಪನಿ ಡ್ರೈವರ್ ಜೊತೆ ತುಂಬ ಮೋಸ ಮಾಡ್ತಾ ಇದ್ದಾರೆ. ಎಷ್ಟೊಂದು ಸತಿ ಅವ್ರ ಸಪೋರ್ಟ್ ಟೀಮ್ಗೆ ಮೊದಲು ಕಾಲ್ ಮಾಡೋಕ್ಕೆ ಆಪ್ಷನ್ ಇತ್ತು ಈ ಆ್ಯಪಲ್ಲಿ. ಇವಾಗ ಬರೀ ನಾವು ಕಾಲ್ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಿಂದ ಕಾಲ್ ಬರೋದು ನಮಗೆ. ಅದು ಎಷ್ಟೊಂದು ಸತಿ ನಾವು ರಿಕ್ವೆಸ್ಟ್ ಆಗಿದ್ರೆ ಅಲ್ಲಿಂದ ಕಾಲೇ ಬರಲ್ಲ. ಬೈ ಚಾನ್ಸ್ ಕಾಲ್ ಬಂದರೆ ಆಟೋಮೆಟಿಕ್ಲಿ ಕಟ್ ಆಗಿಬಿಡತ್ತೆ. ಎಷ್ಟೊಂದು ಸತಿ ಕಾಲ್ ಬರಲಿ ಆಟೋಮೆಟಿಕ್ಲಿ ಕಟ್ ಆಗಿಬಿಡತ್ತೆ. ಈ ಥರ ಆಗ್ತಾ ಇದ್ರೆ ಅದು ಕರೆಂಟ್ ಸಿಕ್ವೇಷನಲ್ಲಿ ಏನಂತ ಮಾಡಲಿ ಹೇಳಿ? ಈ ಥರ ನಾವು ವಿಡಿಯೋ ನಮ್ಮ ಹತ್ರ ಪ್ರೂಫ್ನ ಇಟ್ಕೊಂಡ್ರೆ ನಾವು ಆಫೀಸ್ ಹತ್ರ ಹೋಗಿ ಏನಾನು ಮಾತಾಡ್ಬೋದು. ಆಫೀಸ್ ಹತ್ರನೇ ಹೋಗಿ ಮಾತಾಡಿದ್ರೆ ಸರ್ ಅದು ಆನ್ಲೈನೇ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಆನ್ಲೈನಲ್ಲಿ ಏನು ರೆಸ್ಪಾನ್ಸೇ ಇಲ್ಲ.
ನಮ್ಮಿಂದ ಅವ್ರಿಗೆ ಕಮಿಷನ್ ಹೋಗುತ್ತೆ, ನಮ್ಮಿಂದ ಅವ್ರದ್ದು ಜೀವನ ಈಸಿ ಆಗಿದೆ. ಬಟ್ ನಮ್ಮ ಜೀವನ ತುಂಬ ಕೆಟ್ಟೋಗಿ ಮಾಡಿಬಿಟ್ಟಿದ್ದಾರೆ ಈ ಗೂಡ್ಸ್ ಲೈನಲ್ಲಿ. ಗಾಡಿ ಓಡಿಸ್ತಾ ಇದ್ರೆ ಹುಷಾರಾಗಿ ಓಡಿಸಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಈ ಗಾಡಿಗಳು ಎಲ್ಲ ಈ ಆ್ಯಪ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಪರ್ಸ್ನಲ್ ಬಾಡಿಗೆ ಇಲ್ಲ, ಎಲ್ಲ ಕಸ್ಟಮರು ಪೋರ್ಟ್ರಲ್ಲಿನೇ ಮೂವ್ ಆಗ್ತಾ ಇದೆ. 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಪಿಕಪ್ಪು, 30 ಕಿಲೋಮೀಟ್ರ್ ಹೋಗಿದ್ರೆ 1,000 ರೂಪಾಯಿ 900 ರೂಪಾಯಿ ಕೊಡೋದು. ಅದರಲ್ಲಿ ಇವ್ರ ಕಂಪನಿದು 18% ಕಮಿಷನ್ನು, ಅವ್ರದ್ದು ಕಮಿಷನ್ನು, ಡೀಸೆಲ್ ಕಾಸು, ನಮ್ಮ ಟೈಮು 30 ಕಿಲೋಮೀಟ್ರ್ ಹೋಗೋಕ್ಕೆ 1 ಅವರಿಂದ 2 ಅವರ್ ಆಗುತ್ತೆ ಬೆಂಗಳೂರಲ್ಲಿ ಇರೋದು ಟ್ರಾಫಿಕ್ಗೆ. ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ನೀವು ಸೇರಿಸ್ಕೊಂಡ್ರೆ ಟೋಟಲ್ ಟೈಮಿಂಗು 1 3 to 4 ಅವರ್ಸ್ ಆಗುತ್ತೆ ಒಂದು ಟ್ರಿಪ್ ಕಂಪ್ಲೀಟ್ ಮಾಡೋಕ್ಕೆ. ಆ ಒಂದು ಟ್ರಿಪ್ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಸಿಗೋದು 400 ರೂಪಾಯಿ 500 ರೂಪಾಯಿ ಇಷ್ಟೇ ಸಿಗೋದು. ಇದರಲ್ಲಿ ನಾವು ಏನು EMI ಕಟ್ಟಬೇಕು, ಏನು ಮನೆಗೆ ಏನು ತೊಗೊಂಡೋಗೋದು ಅಂತ ಏನೂ ಅರ್ಥ ಆಗ್ತಾ ಇಲ್ಲ. ಹೊಸ ಜನ ಇನ್ನೊಂದು ಕೆಲಸ ಮಾಡ್ತಾ ಇದ್ದರೆ ಸ್ವಲ್ಪ ಈ ಕಂಪನಿದು ರೂಲ್ಸ್ನ ಸ್ವಲ್ಪ ತಿಳಿಸ್ಕೊಳ್ಳಿ. ಆಮೇಲೆ ಈ ಕಂಪನಿನಲ್ಲಿ ಜಾಯ್ನಿಂಗ್ ಆಗಿ. ನಮಗೂ ಕೇಳಿದ್ರೆ ಜಾಯ್ನಿಂಗೇ ಆಗಬಾರ್ದು ಈ ಕಂಪನಿಯಲ್ಲಿ. ತುಂಬ ಅಂತ ಹೇಳಿದ್ರೆ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಗುಡ್ಸ್ ಲೈನ್ ರೇಟು ಏನ್ರಿ ರೇಟು, 30 ಕಿಲೋಮೀಟ್ರಿಗೆ 800 ರೂಪಾಯಿ 900 ರೂಪಾಯಿ. ಅದರಲ್ಲಿ ಅವ್ರದ್ದು ಕಮಿಷನ್ ಹೋಗಿ ನಮಗೆ ಕೈಗೆ ಬರೋದು 600 ರೂಪಾಯಿ 700 ರೂಪಾಯಿ. ಅದರಲ್ಲಿನೇ ಡೀಸೆಲ್ ಏನೂ ಇಲ್ಲ. ಒಂದು ಆಟೋ ಥರ ಮಾಡಿಬಿಟ್ಟಿದ್ದಾರೆ ಈ ಗಾಡಿದು ಲೈನು. ಕೈಗೆ ಏನು ಹೊಡಿಯಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ, 7 ಲಕ್ಷ 8 ಲಕ್ಷ ರೂಪಾಯಿ ಹೊಸ ಗಾಡಿ ತೊಗೊಳಕ್ಕೆ ಹೋಗಿದ್ರೆ ಹೆಂಗೆ EMI ಕಟ್ಟೋದು, ಹೆಂಗೆ ಇವ್ರ ಕಂಪನಿಗೆ ಕಮಿಷನ್ನ ಕೊಟ್ಟೋದು, ಹೆಂಗೆ ಗಾಡಿಗೆ ಡೀಸೆಲ್ ಹಾಕ್ಕೊಂಡು ಏನು ಮನೆಗೆ ತೊಗೊಂಡೋಗೋದು ಅಂತ ಅರ್ಥ ಆಗ್ತಾಯಿಲ್ಲ.